ಕನ್ನಡ ವಾಹಿನಿ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಲ್ಮೆ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ದೇಶದಲ್ಲಿ ರಾಜಸ್ಥಾನ ಹೊರತುಪಡಿಸಿ ಹೆಚ್ಚಿನ ಒಂದು ಒಣಭೂಮಿ ಪ್ರದೇಶ ಯಾವುದು ಅಂತಂದರೆ ಅದು ಕರ್ನಾಟಕ ರಾಜ್ಯ. ನಮ್ಮ ರಾಜ್ಯದಲ್ಲಿ 66% ಏನು ಒಣಭೂಮಿ ಪ್ರದೇಶ ಅದು ಮಳೆಯಾಶ್ರಿತ ಆಗಿದೆ ಮತ್ತು 34% ಅದಕ್ಕೆ ನೀರಾವರಿ ಒಂದು ಸೌಲಭ್ಯವನ್ನು ಪಡೆಯುವಂತಹ ಪ್ರದೇಶ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಬೆಳೆಗಳಿಗೆ ಕೇವಲ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಕಾಲಕ್ಕೆ ಸಮರ್ಪಕವಾಗಿ ನೀರುಣಿಸೋದೇ ಆಗಿದ್ದರೆ ಅದು ಒಂದು ಉತ್ತಮ ಕೃಷಿ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ನೀರು ಅನ್ನೋದು ವಿಶ್ವದ ಅತ್ಯಮೂಲ್ಯ ದ್ರಾವಣ. ಅದನ್ನು ಹಾಗೆ ಅದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಸೊ ಅದನ್ನು ಸಂರಕ್ಷಣೆ, ಮಣ್ಣು ಮತ್ತು ನೀರು ಎರಡನ್ನೂ ಸಂರಕ್ಷಣೆ ಮಾಡುವ ಮೂಲಕ ನಾವು ಮುಂದಿನ ಪೀಳಿಗೆಗೆ ಅದನ್ನು ಸಂರಕ್ಷಣೆ ಮಾಡಿ ನೀಡದ್ದೇ ಆಗಿದ್ರೆ ಅದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಸೊ ಹಾಗೆಯೇ ಒಂದು ಸೂಕ್ಷ್ಮ ನೀರಾವರಿ ಅಂತಹ ಒಂದು ಯೋಜನೆ ಕೃಷಿ ಇಲಾಖೆಯಿಂದ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಏನು ಇದು ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಹೇಳಿ ನೋಡೋಣ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಸುಮಾ ಎಂ.ಆರ್., ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ವಿಭಾಗದಿಂದ, ಕೃಷಿ ಆಯುಕ್ತಾಲಯದಿಂದ ಆಗಮಿಸಿದ್ದಾರೆ. ಮೇಡಮ್, ತಮಗೆ ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ರೈತ ಬಾಂಧವರೇ, ಪ್ರಶ್ನೆ ಕೇವಲ ಸೂಕ್ಷ್ಮ ನೀರಾವರಿಗೆ ಮಾತ್ರ ಸಂಬಂಧಪಟ್ಟಂಗೆ ಇರಬೇಕು. ತಾವು ಪ್ರಶ್ನೆ ಕೇಳಿದಾಗಿದ್ದಲ್ಲಿ ಪ್ರಶ್ನೆ ಕೇಳಲು ದೂರವಾಣಿ ಸಂಖ್ಯೆ ತಮ್ಮ ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 0802354259 ಮತ್ತು 23542699. ಬನ್ನಿ ರೈತ ಬಾಂಧವರೇ, ಇವಾಗ ಸೂಕ್ಷ್ಮ ನೀರಾವರಿ ಅಂದರೆ ಏನು, ಯಾವಾಗ ಅನುಷ್ಠಾನಕ್ಕೆ ಬಂದಿದೆ, ಮತ್ತು ಆ ಒಂದು ಯೋಜನೆಯಲ್ಲಿ ದೊರಕುವ ಅಥವಾ ನಿಮಗೆ ರೈತರಿಗೆ ನೀಡಲಾಗುತ್ತಿರುವ ಸವಲತ್ತುಗಳು ಯಾವ್ಯಾವುದು, ಅದನ್ನು ಪಡ್ಕೊಳ್ಳೋದಕ್ಕೆ ತಾವು ಏನು ಮಾಡಬೇಕಾಗುತ್ತೆ, ಇವೆಲ್ಲವನ್ನು ನಾವು ಚರ್ಚೆ ಮಾಡೋಣ. ಮೇಡಮ್, ಈ ಒಂದು ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಯಾವಾಗ ಒಂದು ಜಾರಿಗೆ ಬಂದ ವರ್ಷ ಯಾವುದು ಮತ್ತು ಇದರ ಪ್ರಾಮುಖ್ಯತೆ ಏನು? ಸೂಕ್ಷ್ಮ ನೀರಾವರಿ ಯೋಜನೆ 2015-16ರಿಂದ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಸೂಕ್ಷ್ಮ ನೀರಾವರಿ ಯೋಜನೆಯ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಆ ನೀರನ್ನ ಮಿತವಾಗಿ ಬಳಸೋದು ಹೇಗೆ, ಅದರ ಬಗ್ಗೆ ನಾವು ಅವನನ್ನ ಉತ್ತೇಜಿಸಿ ಸ್ಥಿತಿಗಳಲ್ಲಿ ನೀರು ಕೊಡ್ಲಿಕ್ಕೆ ನಾವು ಈ ಯೋಜನೆಯನ್ನ ಉಪಯೋಗ ಮಾಡಿಕೊಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯನ ಈ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಮೊದಲನೇ ಸ್ಥಾನವನ್ನು ಹೊಂದಿದೆ. ನಮ್ಮ ರಾಜ್ಯನೇ ಪ್ರಥಮ ಸ್ಥಾನದಲ್ಲಿದೆ. ಹಾಗಾದ್ರೆ ಈ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಏನೇನು ಉಪಯೋಗಗಳು ಮೇಡಮ್? ಸೂಕ್ಷ್ಮ ನೀರಾವರಿ ಪದ್ಧತಿ ಉಪಯೋಗಿಸ್ಕೊಳ್ಳೋದ್ರಿಂದ ಮೊದಲಿಗೆ ಅವನು ನೀರನ್ನ ಮಿತವಾಗಿ ಬಳಸೋದ್ರಿಂದ ಹೆಚ್ಚು ಒಂದು ಪ್ರದೇಶವನ್ನ ಅವನು ಕವರ್ ಮಾಡ್ಕೊಳ್ಬಹುದಾಗಿದೆ. ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ, ಅವನು ಮೊದಲು ಒಂದು ಎಕರೆ ಜಾಗದಲ್ಲಿ ಅವನು ನೀರಾವರಿ ಮಾಡ್ತಾ ಇದ್ರೆ ನಮ್ಮ ಸೂಕ್ಷ್ಮ ನೀರಾವರಿ ಉಪಯೋಗಿಸ್ಕೊಂಡು 3 ಎಕರೆ ಜಮೀನಲ್ಲಿ ಅವನು ಬೆಳೆಗಳನ್ನ ಬೆಳ್ಕೋಬಹುದು, ಅಂದ್ರೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ. ಮತ್ತೆ ಇದರಿಂದ ಗೊಬ್ಬರದ ಉಳಿತಾಯನೂ ಆಗುತ್ತೆ. ಮತ್ತೆ ಗೊಬ್ಬರವನ್ನು ಕೂಡ ಇರಿಗೇಷನ್ ಜೊತೆ, ಫರ್ಟಿಗೇಷನ್ ಅಂತ ಏನ್ ಹೇಳ್ತೀವಿ, ಅದ್ರ ಜೊತೆನೆ ಕೂಡ ಉಣಿಸ್ಬೋದು. ಮತ್ತೆ ಕಳೆಗಳನ್ನ ನಿರ್ವಹಣೆ ಮಾಡ್ಬೋದು. ಮತ್ತೆ ಕೊಳವೆ ಬಾವಿ ಮತ್ತೆ ನೀರುಗಳ ಲಭ್ಯತೆ ಏನಿರುತ್ತೆ ಆ ಎಕ್ಸ್ಟೆಂಟ್ ಇನ್ನು ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಜಾಸ್ತಿ ಏರಿಯಾಗಳನ್ನ ಕವರ್ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಆಗುತ್ತೆ. ಸೊ ಹೀಗಾಗಿ ಹಲವಾರು ಇದಿದಾವೆ. ಮತ್ತೆ ಹೇಳ್ಬೇಕು ಅಂದ್ರೆ ಸಮ್ ಎಕ್ಸ್ಟೆಂಟ್ ವಿದ್ಯುತ್ ಶಕ್ತಿನೂ ಕೂಡ ಕಡಿಮೆ ಬಳಕೆ ಆಗುತ್ತೆ ಇದ್ರ ನೀರಾವರಿ, ಸೂಕ್ಷ್ಮ ನೀರಾವರಿಯಿಂದ.
ಸೊ ಹೇಗಿದ್ದಲ್ಲಿ ಈ ಒಂದು ಸೂಕ್ಷ್ಮ ನೀರಾವರಿ ಅಂತ ಹೇಳಿದಾಗ ನಾವು ಅದರಲ್ಲಿ ಏನಾದರೂ ಉಪ ಕಾರ್ಯಕ್ರಮಗಳು ಅಥವಾ ಬೇರೆ ಬೇರೆ ವಿತರಣಾ ಕಾರ್ಯಕ್ರಮಗಳು ಈ ತರ ಏನಾದ್ರು ಇದೆಯಾ ಅಲ್ಲ, ಈ ಯೋಜನೆ ಏನಂತ ಹೇಳಿದ್ರೆ ಸೂಕ್ಷ್ಮ ನೀರಾವರಿ ಯೋಜನೆ ಇದು ಭಾರತ ಸರ್ಕಾರದಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ, PDMC ಅಂತ ಹೇಳ್ತೀವಿ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ. ಸೊ ಆ ಒಂದು ವಿಭಾಗದಿಂದ ಈ ಯೋಜನೆ ಅನುಷ್ಠಾನ ಆಗುತ್ತೆ. ಸೊ ಇದಕ್ಕೆ ಮುಂಚೆ ಅಂದ್ರೆ ಈ ಯೋಜನೆ 15-16ರಿಂದ ಬಂತು. ಇದಕ್ಕೆ ಮುಂಚೆ ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ಸೂಕ್ಷ್ಮ ನೀರಾವರಿ ಯೋಜನಾ ಘಟಕಗಳನ್ನ ಒದಗಿಸ್ತಾ ಇದ್ವಿ. ಒಂದು ಕರೆ ಬರ್ತಾ ಇದೆ, ಈ ಚರ್ಚೆ ಮತ್ತೆ ಮುಂದುವರ್ಸೋಣ. ನಾವು ಕರೆ ಅವ್ರೇನು ಪ್ರಶ್ನೆ ಏನಿದೆ ನೋಡೋಣ. ಮಹಾದೇವ ಸ್ವಾಮಿ ಅವರು ಚಾಮರಾಜನಗರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಮಹಾದೇವ ಸ್ವಾಮಿ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಈಗ ನಮಗೆ ಸ್ಪ್ರಿಂಕ್ಲರ್ ಕೊಡ್ತೀರಲ್ಲ ತುಂತುರು ನೀರಾವರಿ, ಹೇಳಿ. ಅದಕ್ಕೆ ಬರೀ 5 ಜೆಟ್ ಕೊಡ್ತೀರಾ ನೀವು? 5 ಜೆಟ್ ಕೊಡ್ತೀರಾ? 5 ಜೆಟ್ ಕೊಟ್ರೆ ಅದನ್ನ ನಾವು ಮೇಂಟೈನ್ ಮಾಡಕ್ಕಾಗಲ್ಲ. ಅದಕ್ಕೆ ಬೇಕು ಒಂದು 10-12 ಜೆಟ್. ಆಯ್ತು, ಅದಕ್ಕೆ ಯಾಕೆ 5 ಕೊಡ್ತಾರೆ ಅಥವಾ ಇದಕ್ಕೆ ಏನ್ ಮಾಡ್ಬೇಕು ಮುಂದೆ ಹೇಳ್ತಾರೆ ಮೇಡಮ್ ಅವ್ರು, ಕೇಳಿ ಉತ್ತರ. ನಮಸ್ತೆ. ಈಗ ನೋಡಿ, ನಾವು 5 ಜೆಟ್ ಕೊಡೋದು ನಿಮ್ಮ ಎಷ್ಟು ಏರಿಯಾಗೆ ನೀವು ತಗೋತಾ ಇದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು 5 ಜೆಟ್ ಅಂತ ಹೇಳಿದ್ರೆ ಅದು 1 ಹೆಕ್ಟೇರ್ ಪ್ರದೇಶಕ್ಕೆ ನೀವು ಸ್ಪ್ರಿಂಕ್ಲರ್ ಅನ್ನ ಉಪಯೋಗಿಸ್ತಾ ಇದ್ದೀರಾ ಅಂದ್ರೆ 5 ಜೆಟ್ ಮತ್ತೆ 30 ಪೈಪನ್ನ ಕೊಡ್ತೀವಿ. ಸೊ ನಿಮ್ಗೆ ನೀರಿನ ಲಭ್ಯತೆ ಎಷ್ಟು ಇದೆ ಅದ್ರದ್ದು ನಿಮ್ಮ ವಾರ್ಡ್ ಅಂದ್ರೆ ಫೋರ್ಸ್ ಎಷ್ಟಿದೆ ಅದ್ರ ಮೇಲೆ ನಾವು 60 mm ಬೇಕಾ ನಿಮ್ಗೆ 75 mm ಬೇಕಾ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸೊ ಹಾಗಾಗಿ ನೀವು ಅದನ್ನ ಹೆಚ್ಚಿಗೆನೂ ತಗೊಳ್ಬಹುದು, ಅಂದ್ರೆ ನೀವು ಪ್ರದೇಶವನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಅದೇ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮೇಡಮ್. ಈಗ ಹೇಳ್ತಿದ್ರಿ ತಾವು, ಅಂದ್ರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ಒಂದು ಪ್ರತಿ ಹನಿಗೂ ಹೆಚ್ಚಿನ ಅಧಿಕ ಇಳುವರಿ ಪಡೆದುಕೊಳ್ಳೋದು ಹೇಳ್ತಿದ್ರಿ. ಆ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರಿ ತಾವು. ಹೌದು. ಸೊ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಮೊದಲಿಗೆ ಈ ಹಿಂದೆ ಬೇರೆ ಬೇರೆ ಯೋಜನೆಗಳು ಇತ್ತು. ಅಂದ್ರೆ ಇವೊಂದು ಅಟಲ್ ಭೂಜಲ್ ಯೋಜನೆ ಅಂತ ಇತ್ತು. ಆ ಯೋಜನೆ ಅಡಿಯನ್ನು ನಾವು ನೀರಾವರಿ ಘಟಕಗಳನ್ನ ಒದಗಿಸ್ತಾ ಇದ್ವಿ. ಮತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಸೂಕ್ಷ್ಮ ನೀರಾವರಿ ಯೋಜನೆಗಳಿತ್ತು. ಸೊ ಇವುಗಳನ್ನೆಲ್ಲ ಸೇರಿಸಿ ಒಟ್ಟಾರೆಯಾಗಿ ಈಗ ಪ್ರಸ್ತುತ ಸಾಲಿಗೆ ಓನ್ಲಿ PMKSY ಅನ್ನೋದು ಏನು ಹೇಳ್ತೀವಿ ಅದೊಂದು ಕಾರ್ಯಕ್ರಮದ ಅಡಿಯಲ್ಲೇ ನಾವು ಸೂಕ್ಷ್ಮ ನೀರಾವರಿ ಘಟಕಗಳನ್ನ ನಾವು ಎಲ್ಲದನ್ನು ವಿಲೀನಗೊಳಿಸಿ ಸೊ ಎಂಟೈರ್ ರಾಜ್ಯದಲ್ಲಿ ಇದರಲ್ಲಿ ನಮ್ಮ ಇಲಾಖೆ ಅಷ್ಟೇ ಅಲ್ಲದೆ ತೋಟಗಾರಿಕೆ ಇಲಾಖೆ ಆಗ್ಬೋದು, ರೇಷ್ಮೆ ಇಲಾಖೆ ಆಗ್ಬೋದು, ಆ ಇಲಾಖೆಯವರು ಕೂಡ ಅವರ ಬೆಳೆಗಳಿಗೆ ಈ ಘಟಕಗಳನ್ನ ಒದಗಿಸ್ತಾರೆ. ಒಂದೇ ಸ್ಕೀಮಿನ ಅಡಿ ಅಂದ್ರೆ ಇದೇ ಯೋಜನೆ ಅಡಿಯೇ ನಾವು 3 ಇಲಾಖೆಗಳು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೇವೆ. ಮತ್ತೊಂದು ಕರೆ ಬರ್ತಾರೆ, ಕೃಷ್ಣ ಅನ್ನೋರು KR ನಗರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಕೃಷ್ಣ ಅವರೇ. ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ನಾವು ಡ್ರಿಪ್ ಮಾಡ್ಕೊಂಡಿದೀವಿ ಸೆರಿಕಲ್ಚರ್ಗೆ. ಅದು ನಾವು 10 ವರ್ಷ ಆಗಿದೆ ಈಗ ಹಾಕ್ಸ್ಕೊಂಡು. ಪುನಃ ನಾವು ತಗೋಬಹುದು ಅದಕ್ಕೆ? ಉತ್ತರ ನೀಡ್ತಾರೆ ಈಗ. ನಮಸ್ತೆ ಕೃಷ್ಣ. ಇನ್ನೊಂದು ಆಮೇಲೆ ನಾವು ಈ ಸ್ಪ್ರಿಂಕ್ಲರ್ ಚಿಕ್ಕವ್ ಕೊಡ್ತಾರಲ್ಲ ಅದ್ರ ಬದಲು ರೈನ್ ಗನ್ ಒಂದೇ ಕೊಡ್ಬೋದಲ್ಲ ಇದಕ್ಕೆ ಅಂತ ಬ್ಲಾಕ್ ಪೈಪ್ ಒಳಗೆ. ನಿಮ್ ಬೆಳೆ ಯಾವ್ದಂತ ಹೇಳಿದ್ರೆ? ರೇಷ್ಮೆ ಕೃಷಿದು. ನಮಸ್ತೆ ಕೃಷ್ಣ ಅವರೇ. ಈಗ ನೀವು ಏನ್ ಹೇಳಿದ್ರಿ ಅಂತ ಅಂದ್ರೆ ಈಗ 10 ವರ್ಷ ಆಗಿದೆ ಅಂತ ಅಂದ್ರೆ ಇದಕ್ಕೆ ಮುಂಚೆ ಏನಿತ್ತು, ನೀವು ಒಂದು ಸರಿ ನಮ್ಮ ಘಟಕವನ್ನ ತಗೊಂಡ್ರೆ ಅದು ಲೈಫ್ ಟೈಮ್ಗೆ ಕೊಡೋದಿಲ್ಲ ಸಾಮಾನ್ಯ ವರ್ಗದವರಿಗೆ ಅಂತ ಇತ್ತು. SC ಮತ್ತೆ ST ಅವರ ವರ್ಗದವರಿಗೆ 7 ವರ್ಷಗಳಿಗೆ ಅಂತ ಇತ್ತು. ಆದ್ರೆ ಈ ಸಾಲಿನಿಂದ ನಾವು ಎಲ್ಲ ವರ್ಗದವರಿಗೂ ನೀವು ಒಂದು ಘಟಕವನ್ನು ತಗೊಂಡು 7 ವರ್ಷ ಆಗಿದ್ರೆ ಮತ್ತೆ ನೀವು ಅದು ತಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಇದೆ. ಸೊ ಹಾಗಾಗಿ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರ ಆಗ್ಬೋದು ಅಥವಾ ಸಿರಿಕಲ್ಚರ್ ರೇಷ್ಮೆ ಇಲಾಖೆಯಲ್ಲಾಗ್ಬೋದು ನೀವು ಅರ್ಜಿಯನ್ನ ಸಲ್ಲಿಸಿ ನೀವು ಘಟಕವನ್ನ ತಗೊಳ್ಬಹುದು. ಮತ್ತೆ ಈಗ ನೀವು ರೈನ್ ಗನ್ ಹೇಳಿದ್ರಿ, ನೀವು ಯಾವ್ದು ಡ್ರಿಪ್ ಬೇಕಾ ರೈನ್ ಗನ್ ಬೇಕಾ ಅದನ್ನ ಯಾವ ಹೆಕ್ಟೇರು ಮತ್ತೆ ಕ್ರಾಪ್ ಅಂದ್ರೆ ಬೆಳೆ ಯಾವ್ದು ಬೆಳಿತೀರಾ ಆ ಅನುಸಾರವಾಗಿ ನಾವು ನಿಮ್ಗಳಿಗೆ ಒದಗಿಸ್ಲಿಕ್ಕೆ ಅವಕಾಶ ಇದೆ. ನೀವೆರಡನ್ನು ಬೇರೆ ಬೇರೆಯಾಗಿ ತಗೊಳ್ಬೇಕಾಗತ್ತೆ. ಸೊ ಅದು ಪೂರಕವಾಗಿ ಪ್ರಶ್ನೆ ಕೇಳಬೇಕಂತಂದ್ರೆ ಈಗ ಈ ಒಂದು ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಈ ಯಾವ್ಯಾವ ಘಟಕಗಳಿದಾವೆ ಮೇಡಮ್ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ? ಸೂಕ್ಷ್ಮ ನೀರಾವರಿ ಘಟಕದಲ್ಲಿ ಪ್ರಮುಖವಾಗಿ ಬೆಳೆಗಳಿಗೆ ಅನುಸಾರವಾಗಿ 2 ವಿಧವಾದ ಘಟಕಗಳನ್ನ ನಾವು ಅನುಷ್ಠಾನ ಮಾಡ್ತಿದೀವಿ. ಒಂದು ತುಂತುರು ನೀರಾವರಿ ಮತ್ತೆ ಹನಿ ನೀರಾವರಿ, ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್ ಅಂತ ಹೇಳ್ತೀವಿ. ಸ್ಪ್ರಿಂಕ್ಲರ್ ಅಥವಾ ತುಂತುರು ನೀರಾವರಿ ಅಂದ್ರೆ ನಮ್ದು ಮುಖ್ಯವಾಗಿ ನಮ್ಮ ಕೃಷಿ ಬೆಳೆಗಳೇನಿದೆ, ರಾಗಿ ಆಗ್ಬೋದು, ಶೇಂಗಾ ಆಗ್ಬೋದು, ಆ ತರ ಬೆಳೆಗಳಿಗೆ ನಾವು ತುಂತುರು ನೀರಾವರಿ ಘಟಕವನ್ನ ಅನುಷ್ಠಾನ ಮಾಡ್ತೇವೆ. ಮತ್ತೆ ಈಗ
ಸೂಕ್ಷ್ಮ ಡ್ರಿಪ್ ಅಂತ ಏನು ಹೇಳ್ತೀವಿ, ಆ ಘಟಕಗಳನ್ನ ಹೆಚ್ಚಿನದಾಗಿ ತೋಟಗಾರಿಕೆ ಬೆಳೆಗಳಾಗ್ಬೋದು, ಮತ್ತೆ ನಮ್ಮ ಕೃಷಿಯಲ್ಲಿ ಬಂದ್ರೆ ಕಬ್ಬಿನ ಬೆಳೆಗಾಗ್ಬೋದು. ಸೊ ಆ ಥರ ಬೆಳೆಗಳಿಗೆ ನಾವು ಡ್ರಿಪ್ ಇದನ್ನು ಕೊಡ್ತೇವೆ. ಅಂದ್ರೆ ಕೃಷಿ ಇಲಾಖೆಯಿಂದ ಡ್ರಿಪ್ ಕಬ್ಬಿಗೆ ಬೇರೆ ಬೇರೆ ಬೆಳೆಗಳಿಗೆ ಇಂತಿಷ್ಟೇ ಬೆಳೆಗಳಿಗೆ ಅಂತ ಹೇಳಿ ನಿಗದಿಪಡಿಸಲಾಗಿದೆ ಕೃಷಿ ಇಲಾಖೆ. ಹೌದು, ಕೃಷಿ ಇಲಾಖೆಯಿಂದ ಹೆಚ್ಚಿನದಾಗಿ ನಾವು ಸ್ಪ್ರಿಂಕ್ಲರ್ ಅನ್ನೇ ನಾವು ಘಟಕಗಳನ್ನೇ ವಿತರಣೆ ಮಾಡಬಹುದು. ಮೇಡಮ್, ಈಗ ಇದೆಲ್ಲ ಒಬ್ಬ ರೈತ ಬರ್ತಾನೆ, ಸಾಮಾನ್ಯ ಒಬ್ಬ ರೈತ ಬಂದು ಅವನು ಏನು ಇಂತಹ ಒಂದು ಸವಲತ್ತುಗಳನ್ನು ಪಡಿಬೇಕು ಅಂತ ಹೇಳಿದಾಗ ಪ್ರಥಮವಾಗಿ ಅವನು ಎಲ್ಲಿ ಹೋಗಿ ಅವನು ಸಂಪರ್ಕಿಸಬೇಕು, ಮತ್ತೆ ಅವನು ಏನೇನು ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತೆ, ರೈತನಿಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಓಕೆ, ಯಾವುದೇ ರೈತರು ಯಾವ ಹೋಬಳಿಯಲ್ಲಿ ಅವರು ಒಳಪಡ್ತಾರೋ ಆ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಮೊದಲಿಗೆ ಆತನ ಅರ್ಜಿಯನ್ನು ಕೊಡಬೇಕು. ಆತ ಅರ್ಜಿ ಕೊಟ್ಟಾಗ ಇಂತಿಷ್ಟು ದಾಖಲಾತಿಗಳನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಮಾರ್ಗಸೂಚಿಯಲ್ಲಿದೆ. ಅದರಲ್ಲಿ ದಾಖಲಾತಿಗೆ ಬಂದಾಗ ಮೊದಲನೇದಾಗಿ ಅವನ ಅರ್ಜಿ ಜೊತೆಗೆ ಆತನ RTC ಮತ್ತೆ ಫೋಟೋ, ಆಧಾರ್ ಕಾರ್ಡ್, ಈ ಮೂರನ್ನು ಕೊಟ್ರೆ ನಮ್ಮಲ್ಲಿ ಒಂದು ಕಿಸಾನ್ ಅಂತ ತಂತ್ರಾಂಶದಲ್ಲಿ ಅವನ FID ಅನ್ನ ಕ್ರಿಯೇಟ್ ಮಾಡ್ತೀವಿ ನಾವು. ಅದನ್ನ ಫ್ರೂಟ್ಸ್ ID ಅಂತ ಹೇಳ್ತೀವಿ. ಇದು ಆತ ಯಾವುದೇ ನಮ್ಮ ಇಲಾಖೆಯಲ್ಲಿ ಯಾವುದೇ ಪ್ರಯೋಜನ ಪಡ್ಕೋಬೇಕಾದ್ರೂ ಈ FID ಕಂಪಲ್ಸರಿ ಆಗಿರ್ಲೇಬೇಕು. ಸೊ ಈ 3 ದಾಖಲಾತಿ ಕೊಟ್ರೆ ಅವನು FID ಕ್ರಿಯೇಟ್ ಆಗುತ್ತೆ. ಮೇಡಮ್, ಒಂದು ಕರೆ ಬರ್ತಾ ಇದೆ, ಮತ್ತೆ ಈ ದಾಖಲಾತಿಗಳನ್ನು ಮುಂದುವರಿಸೋಣ. ಸಣ್ಣಮ್ಮ ಅನ್ನೋರು ಅಂಕೋಲದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ನಮಸ್ಕಾರ ಸಣ್ಣಮ್ಮರೇ. ಹಾ, ಕೇಳಿಸ್ತದೆ. ಸ್ವಲ್ಪ ನಿಮ್ಮ ಟಿವಿ ವಾಲ್ಯೂಮ್ ಏನಾದ್ರು ಟಿವಿ ಹಾಕಿದ್ರೆ ಸ್ವಲ್ಪ ಅದು ನೀವು ಮಾತಾಡ್ತಾ ಕಡಿತಗೊಳ್ತಾ ಇದೆ, ನಮಗೆ ಸಂಪೂರ್ಣ ಕೇಳಿಸ್ತಾ ಇಲ್ಲ. ನೇರವಾಗಿ ಪ್ರಶ್ನೆ ಕೇಳಿ ನೋಡೋಣ. ಹಾ, ಹೇಳಿ. ನಮಗೆ ಅಲ್ಲ, ನೀವು ಚಂದನ ನೋಡ್ತಾ ಇದ್ದೀರಾ ಅಂತ ಕೇಳಿಸ್ತಾ ಇದೆ. ಮುಂದೆ ಪ್ರಶ್ನೆ ಏನು ಗೊತ್ತಾಗ್ತಾ ಇಲ್ಲ. ಏನೋ ತಾಂತ್ರಿಕ ಇದರಿಂದ ಕಡಿತಗೊಂಡಿರ್ಬೇಕು ಸಂಪರ್ಕ. ಮೇಡಮ್, ಸೊ ಒನ್ಸ್ ಆತನ FID ಕ್ರಿಯೇಟ್ ಆದ್ಮೇಲೆ ಆತನಿಗೆ ನೀರಾವರಿ ಸೌಲಭ್ಯ ಇದೆ ಅನ್ನೋದಕ್ಕೆ ಒಂದು ದೃಢೀಕರಣ ಬೇಕಾಗುತ್ತೆ. ಮತ್ತೆ ಆತ ಯಾವ ಬೆಳೆ ಬೆಳೆದಿದ್ದಾನೆ ಅನ್ನೋದು ಒಂದು ದೃಢೀಕರಣ ತಗೋತೀವಿ. ಮತ್ತೆ ಆತನ ಬ್ಯಾಂಕ್ ಖಾತೆಯ ವಿವರವನ್ನ ತಗೋತೀವಿ. ಅದ್ರ ಜೊತೆಗೆ ಈತ ಸಣ್ಣ ರೈತನ ಅಥವಾ ದೊಡ್ಡ ರೈತನ ಅಂತ ಅನ್ನೋದು ಒಂದು ದೃಢೀಕರಣವನ್ನ ತಗೋತೀವಿ. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನೀಡುವಂತ ಸಹಾಯಧನ ಇದೆಯಲ್ಲ, ಅದು ಸಣ್ಣ ರೈತರಿಗೆ ಮತ್ತೆ ದೊಡ್ಡ ರೈತರಿಗೆ ಬೇರೆ ಬೇರೆ ಇರೋದ್ರಿಂದ ಇದು ಒಂದು ದೃಢೀಕರಣವನ್ನ ಕೇಳ್ತೇವೆ. ಸೊ ಇಷ್ಟು ದಾಖಲಾತಿಗಳ ಆತ ಒದಗಿಸಿದಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನ ಸೀನಿಯಾರಿಟಿ ಪ್ರಕಾರ ಎನ್ರೋಲ್ ಮಾಡಿಕೊಂಡು ರೇಷ್ಮೆಯಲ್ಲೂ ನೀಡ್ತಾರೆ ಮತ್ತೆ ತೋಟಗಾರಿಕೆಯಲ್ಲೂ ನೀಡ್ತಾರೆ ಅಂದ್ರೆ ಅಲ್ಲಿಂದ ಅದು ಒಂದು ಮುಖ್ಯವಾದ ಇಲ್ಲ ಅದು ಒಂದು ಮುಖ್ಯವಾದ ವಿಷಯ. ಈಗ ಇದನ್ನ 3 ಇಲಾಖೆಗಳು ಅನುಷ್ಠಾನ ಮಾಡ್ತಾ ಇರೋದ್ರಿಂದ ರೇಷ್ಮೆ ಇಲಾಖೆ ಮತ್ತೆ ತೋಟಗಾರಿಕೆಯಿಂದ ನಾವು NOC ಅನ್ನು ಕೂಡ ಆತನಿಂದ ಪಡ್ಕೋತೀವಿ, ನಿರಾಕ್ಷೇಪಣಾ ಪತ್ರ ತಗೋತೀವಿ. ಒಂದು ವೇಳೆ ನಾವು ರೈತನಿಂದ ತಗೊಂಡಿಲ್ಲ ಅಂದ್ರೆ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾರೆ, ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆಯೋ ಅಷ್ಟು ಅಪ್ಲಿಕೇಶನ್ ನ ನೇರವಾಗಿ ಆ ಇಲಾಖೆಗಳಿಗೆ ಬರೆದು NOC ಅನ್ನು ನೀಡಿ ಅಂತಾನು ತಗೊಳ್ತೀವಿ. ಕೆಲವೊಮ್ಮೆ ರೈತನಿಂದನೂ ತಗೊಳ್ತೀವಿ ಅಥವಾ ನಾವು ಇಲಾಖೆಯವರಾದ್ರೂ ದೃಢೀಕರಣ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮವನ್ನ ಇದು ಮಾಡ್ತೀವಿ. ಹೌದು, ರೈತರು. ಮೇಡಮ್, ಒಂದೀಗ ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಿಯ ವೀಕ್ಷಕರೇ, ತಮಗೆ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ನಾವಿಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಒಂದು ಚರ್ಚೆಯನ್ನು ಮುಂದುವರಿಸದೇ ಆಗಿದ್ರೆ, ಈ ಒಂದು ಸೂಕ್ಷ್ಮ ನೀರಾವರಿ ಸೌಲಭ್ಯವನ್ನು ಪಡೆದುಕೊಂಡ ರೈತರಿಗೆ ಏನೇನು ಉಪಯೋಗಗಳಾಗ್ತವೆ ಮೇಡಮ್ ಇದರಿಂದ?
ಓಕೆ, ಈ ನಮ್ಮ ಈ ಸೂಕ್ಷ್ಮ ನೀರಾವರಿ ಘಟಕಗಳನ್ನ ಅವರು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಮೊದಲಿಗೆ ನಾನು ಹೇಳ್ದಾಗೆ ಅವನ ವಿಸ್ತೀರ್ಣವನ್ನ ಹೆಚ್ಚು ಮಾಡ್ಕೋಬಹುದು. ಅವನು ಮೊದಲು 1 ಎಕರೆ ಪ್ರದೇಶದಲ್ಲಿ ಅವನೇನಾದ್ರೂ ಓಪನ್ ಇರಿಗೇಷನ್ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ರೆ ನಮ್ಮ ಘಟಕಗಳನ್ನ ಉಪಯೋಗ ಮಾಡ್ಕೊಂಡಿದ್ಮೇಲೆ ಅವನು 3 ಎಕರೆ ಪ್ರದೇಶಕ್ಕೆ ವಿಸ್ತರಣೆ ಮಾಡಬಹುದು. ಅದು ಒಂದಾಗುತ್ತೆ. ಅದ್ರ ಜೊತೆಗೆ ಇದು ಎಲ್ಲ ಪ್ರದೇಶಕ್ಕೂ ನೇರವಾಗಿ ನೀರು ಹಾಯಿಸೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಕಳೆಗಳು ಬರೋದು ಕಡಿಮೆ ಆಗತ್ತೆ. ಮತ್ತೆ ಇದು ನೀರು ಉಣಿಸೋದಕ್ಕೆ ಅಂತಾನೆ ಅದಕ್ಕೆ ಒಬ್ರು ಕೂಲಿಯವನ್ನ ಆಳುಗಳನ್ನ ಬಿಡ್ಬೇಕಾಗತ್ತೆ. ಅದು ಇದರಲ್ಲಿ ಅವಾಯ್ಡ್ ಆಗತ್ತೆ. ಸೊ ಅದರ ಜೊತೆಗೆ ನಮ್ಮಲ್ಲಿ ಏನು ಸಿಗುತ್ತದೆ ನೀರಾವರಿ ಪ್ರದೇಶದಲ್ಲಿ ಅಂದ್ರೆ ಇದರಿಂದ ನೀರಾವರಿ ಈ ರೀತಿಯಲ್ಲಿ ಬೆಳೆಗಳಿಗೆ ನೀರು ಉಣಿಸೋದ್ರಿಂದ ಅಧಿಕ ಇಳುವರಿ ಕೂಡ ಬರುತ್ತೆ. ಇದು ಒಂದು ಮುಖ್ಯವಾದ ಇದು. ಇದಕ್ಕೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಾವು ಇರಿಗೇಷನ್ ಮಾಡೋದ್ರಿಂದ ಮಣ್ಣಿನ ಕೆಲವು ಗುಣಧರ್ಮಗಳು ಹಾಳಾಗುತ್ತೆ. ಕೊಚ್ಚಣೆ ಆಗೋದ್ರಿಂದ ಹಿಡ್ದಾಗ್ಬೋದು ನಾವು. ಸೊ ಈ ಲಘು ನೀರಾವರಿ ಘಟಕಗಳನ್ನ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಗುಣಧರ್ಮಗಳು ಸಂರಕ್ಷಣೆ ಆಗುತ್ತೆ, ಮತ್ತೆ ಮಣ್ಣು ಕೂಡ ಸಂರಕ್ಷಣೆ ಆಗುತ್ತೆ. ಸವಕಳಿ ಅದು ಆಗೋದಿಲ್ಲ. ಸೊ ಅದ್ರ ಜೊತೆಗೆ ನಾವೇನು ಸಾಲ್ಟ್ ಅಕ್ಯುಮುಲೇಷನ್ ಅಂತ ಏನ್ ಹೇಳ್ತೀವಿ, ಆ ಒಂದು ಲವಣಾಂಶಗಳು ಇದು ಆಗೋದಿಲ್ಲ. ಸೊ ಹಾಗಾಗಿ ಮಣ್ಣಿನ ಗುಣಧರ್ಮನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೆ ಬೆಳೆಗಳನ್ನ ತೆಗಿಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇದಿಷ್ಟು ನಮ್ಮ ಲಘು ನೀರಾವರಿ ಘಟಕಗಳನ್ನ ಉಪಯೋಗ ಮಾಡೋದ್ರಿಂದ ಸಮರ್ಪಕವಾಗಿ ಎಷ್ಟು ನೀರು ಬೇಕು ಅಷ್ಟನ್ನೇ, ಯಾವ ಬೆಳೆಯ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಂತದಲ್ಲಿ ಅದನ್ನು ಕೊಡಬೇಕು ಅಷ್ಟನ್ನೇ ಕೊಟ್ಕೊಂಡು ಕೃಷಿ ಮಾಡುವಂತಹ ಪದ್ಧತಿ. ಬಹಳ ಒಳ್ಳೆಯ ಮಾಹಿತಿ ನೀಡಿದ್ರೆ ಮೇಡಮ್. ಮತ್ತೊಂದು ಕರೆ ಬರ್ತಾ ಇದೆ. ಹಲಗಪ್ಪ ಅನ್ನೋರು ಸಾಲಿಗ್ರಾಮದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಹಲಗಪ್ಪ, ಪ್ರಶ್ನೆ ಕೇಳಿ ತಮ್ದು. ಹಲೋ, ಪ್ರಶ್ನೆ ಕೇಳಿ ಸರ್. ನಮ್ದು ಈಗ 8 ವರ್ಷ ಆಯ್ತು ನಾವು ಇದ್ ಮಾಡಿ ಡ್ರಿಪ್ ಮಾಡಿ. 8 ವರ್ಷನಾ? ನಾವು ಓನ್ ಆಗಿ ಮಾಡಿದೀವಿ. ಸ್ವಂತ ನೀವೇ ಖರೀದಿ ಮಾಡಿದೀರಾ? ಹೇಳಿ. ನಾವೇ ಸ್ವಂತ ಮಾಡ್ಕೊಂಡಿದೀವಿ. 8 ವರ್ಷ ಆಯ್ತು ಮಾಡಿ. ಸರಿ, ಈಗ ಅದಕ್ಕೇನಾದ್ರು ನೀವು ಸಹಾಯಧನ ಕೊಡ್ತೀರಾ ಅಥವಾ? ಒಳ್ಳೆಯ ಪ್ರಶ್ನೆ ಕೇಳಿದಿರಾ, ಉತ್ತರ ಹೇಳ್ತಾರೆ ಮೇಡಮ್. ಹೇಳಿ. ನೀವು 8 ವರ್ಷ ಆಗಿದ್ರೆ ಈಗ ನಮ್ಮಲ್ಲಿ ಅರ್ಜಿಯನ್ನು ಕೊಟ್ಟು ಹೊಸದಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶವಿದೆ. ನೀವು 8 ವರ್ಷದಿಂದ ಏನ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಾವು ಕೊಡುವಂತ ಒಂದು ಸಹಾಯಧನವನ್ನ ನೀಡುವಂತ ಅವಕಾಶ ಇರೋದಿಲ್ಲ. ಯಾಕೆ ಅಂದ್ರೆ ನಾವು ಇಂತಿಂತ ಮಾನದಂಡಗಳಿರುವಂತ ಸಂಸ್ಥೆಗಳು ಅಂತ ಹೇಳ್ಬಿಟ್ಟು ನಾವು ಒಂದು ದರಕರಾರು ಪಟ್ಟಿಯನ್ನು ಮಾಡಿರ್ತೇವೆ. ಸೊ ಹಾಗಾಗಿ ಇದರಲ್ಲಿ ಆ ಸಂಸ್ಥೆಯಲ್ಲಿ ಅದು ಇದೆಯಾ ಇಲ್ವಾ ಅದೆಲ್ಲ ನೋಡ್ಬೇಕಾಗತ್ತೆ. ಮತ್ತೆ ಆ ವರ್ಷಕ್ಕೆ ಮಾತ್ರ ಸೀಮಿತ ಇರುತ್ತೆ. ಆ ವರ್ಷದಲ್ಲಿ ಮಾಡ್ಕೊಂಡಿದ್ರೆ ಮಾತ್ರ ನಾವು ನಿಮ್ಗೆ ಸಹಾಯಧನವನ್ನು ನೀಡ್ಲಿಕ್ಕೆ ಅವಕಾಶ ಇರುತ್ತೆ. ಒಂದ್ ವೇಳೆ ರೈತರು ನೀವು ಅಳವಡಿಸ್ಕೊಂಡು ಈ ತರ ಅಳವಡಿಸ್ಕೊಂಡಿದೀವಿ ಅಂತ ಎಲ್ಲ ದಾಖಲಾತಿಗಳು ಬಿಲ್ಗಳೊಂದಿಗೆ ಬಂದಾಗ ನಾವು ನೇರವಾಗಿ ನಿಮಗೂ ಕೂಡ ನಾವು ಸಹಾಯಧನವನ್ನ ನೀಡ್ತೇವೆ. ಇಷ್ಟು ಅವಕಾಶ ಇದೆ. ಮೇಡಮ್, ಈಗ ಹೇಳಿದ್ರಿ ತಾವು ಸೂಕ್ಷ್ಮ ನೀರಾವರಿ ಅನುಷ್ಠಾನ ಆಗಿದ್ದು ಯಾವಾಗ ಅಂತ ಹೇಳಿ. ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರದೇಶ ಈ ಒಂದು ಸೂಕ್ಷ್ಮ ನೀರಾವರಿ ಅಳವಡಿಸಿಕೊಂಡಿರೋ ಒಂದು ಅನುಷ್ಠಾನ ಮಾಡಿರುವಂತಹ ಪ್ರದೇಶ ಇದೆ, ಮತ್ತೆ ಎಷ್ಟು ಜನ ರೈತರು ಇದನ್ನು ಅಳವಡಿಸಿಕೊಂಡಿದ್ದಾರೆ, ಆ ಥರ ಏನಾದರೂ ಮಾಹಿತಿ ಲಭ್ಯ ಇದೆ ತಮ್ಮಲ್ಲಿ? 2015-16ರಿಂದ ಈ ಯೋಜನೆ ಏನ್ ಬಂತು ಅಲ್ಲಿಂದ ಇಲ್ಲಿವರೆಗೆ ನಾವು ಸುಮಾರು 21 ಲಕ್ಷ ಫಲಾನುಭವಿಗಳಿಗೆ ಈ ಸೌಲಭ್ಯವನ್ನ ಒದಗಿಸಿದ್ದೇವೆ. ಮತ್ತೆ ಅದು ವಿಸ್ತೀರ್ಣದಲ್ಲಿ ಹೇಳ್ಬೇಕು ಅಂದ್ರೆ 21.3 ಲಕ್ಷದಷ್ಟು ಹೆಕ್ಟೇರ್ ಪ್ರದೇಶವನ್ನು ನಾವು ಕವರ್ ಮಾಡಿದ್ದೇವೆ. ಇದು ನಾವು ಅಲ್ಲಿಂದ ತಗೊಂಡ್ರೆ ಇದು ಅಷ್ಟು ಸಮಂಜಸ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಇದ್ರ ವೇರ್ ಅಂಡ್ ಟೇರ್ಸ್ ಇರುತ್ತೆ. ಈಗ ಬಳಕೆ ಒಂದು ಸರಿ ತಗೊಂಡ್ರೆ ನಾವು 7 ವರ್ಷಗಳವರೆಗೆ ಅಂತ ಬಳಕೆ ಮಾಡ್ಬೋದು ಅಂತ ಹೇಳಿದೀವಿ. ಸೊ ಹಾಗಾಗಿ ಈ ಪ್ರದೇಶ ರಿಡ್ಯೂಸ್ ಆಗ್ತಾ ಬರುತ್ತೆ. ಸೊ ಹಂಗಾಗಿ ನಾವು ನೆಕ್ಸ್ಟ್ ಇಯರ್ಗೆ ಹೊಸದಾಗಿ ಘಟಕಗಳನ್ನ ನೀಡಬೇಕಾಗಿ ಬರುತ್ತೆ. ಮತ್ತೊಂದು ಕರೆ ಬರ್ತಾ ಇದೆ. ಭೋಜನಾಯ್ಕನವರು ವಿಜಯನಗರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ಭೋಜನಾಯ್ಕ ಅವರು ಅಲ್ವಾ? ಹೌದು ಸರ್. ನಮಸ್ಕಾರ ಭೋಜನಾಯ್ಕ ಅವರೇ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ಈ ಯೋಜನೆ ಪಡ್ಕೋಬೇಕಂದ್ರೆ ಏನೇನು ಬೇಕು ಸರ್? ಅದನ್ನ ಈಗಾಗಲೇ ಹೇಳಿದ್ರು, ತಾವು ನೋಡಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಉತ್ತರ ನೀಡ್ತಾರೆ, ಕೇಳಿ ಮೇಡಮ್ ಅವರು ಪ್ರಶ್ನೆಗೆ. ನಿಮ್ಮ ಸಂಬಂಧಪಟ್ಟ ಹೋಬಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ. ಫಸ್ಟ್ ನಿಮ್ದು FID ಇದ್ರೆ ಬೇರೆ ಕೆಲವು ದಾಖಲಾತಿಗಳು ಬೇಕಾಗೋದಿಲ್ಲ. ಆಧಾರ್ ಆಗ್ಲಿ, ಪಾಣಿ, ನಿಮ್ಮ ಫೋಟೋ, ಇವು 3 ಬೇಕಾಗಲ್ಲ. ನಿಮ್ಮ FID ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ, ಇಲ್ಲ ಅಂದ್ರೆ ಈ 3 ದಾಖಲಾತಿಗಳ ಜೊತೆಗೆ ನಿಮ್ದು ಬೆಳೆ ದೃಢೀಕರಣ,
ನೀರಾವರಿ ಮೂಲದ್ದು ಏನಿದೆ ಅಂತ ಹೇಳ್ಬಿಟ್ಟು, ಮತ್ತೆ ನಿಮ್ಮ ಬ್ಯಾಂಕ್ ಪುಸ್ತಕದ ಡೀಟೇಲ್ಸ್, ನಮ್ಮ ಟಿವಿ ಪರದೆ ಮೇಲೆ ಬರ್ತಾ ಇದೆ ಹಾಗೆ ನೋಡಿ ಮೇಡಮ್ ಹೇಳ್ತಾ ಇದ್ದಾರೆ. ಸಣ್ಣ ಮತ್ತೆ ದೊಡ್ಡ ಹಿಡುವಳಿದಾರರ ಒಂದು ದೃಢೀಕರಣ, ಇಷ್ಟು ದಾಖಲಾತಿಗಳನ್ನ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಸಲ್ಲಿಸಿದ್ರೆ ನಿಮಗೆ ಘಟಕಗಳನ್ನು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮೇಡಮ್ ತಾವು ಹೇಳ್ತಾ ಇದ್ರಿ ಅಂದರೆ ಈಗ ಬೇರೆ ಬೇರೆ ಸಂಸ್ಥೆಗಳ ಬಗ್ಗೆ ಹೇಳ್ತಾ ಇದ್ರಿ. ಈಗ ಬೇರೆ ಬೇರೆ ಸಂಸ್ಥೆಗಳು ಅಂತ ಹೇಳಿದಾಗ ಅವರ ಒಂದು ಏನು ಬೆಲೆ, ಘಟಕಗಳ ಬೆಲೆ ಬೇರೆ ಬೇರೆ ಥರ ಇರುತ್ತೆ, ವ್ಯತ್ಯಾಸ ಕಂಡು ಬರುತ್ತೆ. ಸೊ ಹೀಗಿದ್ದಾಗ ಇಲಾಖೆಯಿಂದ ಆ ಒಂದು ಸಹಾಯಧನ ಯಾವ ರೀತಿ ರೈತರಿಗೆ ನೀಡಲಾಗುತ್ತೆ? ಬೇರೆ ಬೇರೆ ಈಗ ಹೆಚ್ಚಿನ ಬೆಲೆ ಇದ್ದಾಗ ಹೇಗೆ ರೈತರ ವಂತಿಕೆ ಏನಾದ್ರು ಪಾವತಿ ಮಾಡಬೇಕಾಗುತ್ತಾ, ಅಥವಾ ತಾವೇ ಹೇಗೆ ಅದನ್ನು ಕಾಪಾಡ್ಕೊಳ್ತೀರಾ ಇದೆಲ್ಲ? ಓಕೆ, ಸೊ ಇದು ಏನಂತ ಹೇಳಿದ್ರೆ, ಈ ಯೋಜನೆಯಲ್ಲಿ ಮತ್ತೆ ಈ ನೀರಾವರಿ ಘಟಕಗಳನ್ನ ಒದಗಿಸುವಂತವ ಹಲವಾರು ಸಂಸ್ಥೆಗಳಿದೆ. ಸೊ ಈ ಸಂಸ್ಥೆಗಳಲ್ಲಿ ನಾವು ಉತ್ತಮ ಗುಣಮಟ್ಟದ್ದು ಹೇಗಿದೆ, ಏನ್ ಮಾಡಬೇಕು ಅಂತ ರೈತರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದು ನಮ್ಮ ನೋಡಲ್ ಇಲಾಖೆ ಅಂತ ಇದೆ, ಅದು ತೋಟಗಾರಿಕೆ ಇಲಾಖೆ ಆಗಿರುತ್ತೆ. ಆ ತೋಟಗಾರಿಕೆ ಇಲಾಖೆಯಲ್ಲಿ ಈ ಸಂಸ್ಥೆಗಳು ಎಷ್ಟು ನೀರಾವರಿ ಘಟಕಗಳನ್ನ ಒದಗಿಸಿರುವಂತ ಎಲ್ಲ ಸಂಸ್ಥೆಗಳನ್ನ ನಮ್ದು ಈ ಪ್ರೊಕ್ಯೂರ್ಮೆಂಟ್ ಆನ್ಲೈನ್ ಏನಿದೆ ಅದು ಪಾರದರ್ಶಕತೆ ನಿಯಮವನ್ನ ಅನುಸರಿಸಿ ಅದರಲ್ಲಿ RFP ಕೊಟ್ಟು ನಮ್ದು ಎಂಪ್ಯಾನಲ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಎಂಪ್ಯಾನಲ್ ಲಿಸ್ಟ್ ಏನಕ್ಕೆ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮ್ಯಾಕ್ಸಿಮಮ್ ಪ್ರೈಸ್ ನ ಸೀಲ್ ಮಾಡ್ಲಿಕ್ಕೋಸ್ಕರ ಸಂಸ್ಥೆಗಳಿಂದ ಈ ದರ ಪಟ್ಟಿಗಳನ್ನ ಕರಿತೀವಿ. ಕರೆದ್ಬಿಟ್ಟು ಅದರಲ್ಲಿ ISI ಮಾರ್ಕ್ ಇರುವಂತವು, ಕೆಲವು ಕ್ವಾಲಿಟಿ ವೈಸ್ ಗುಣಮಟ್ಟವನ್ನ ನಿರ್ಧರಿಸುವಂತ ಕೆಲವು ಮಾನದಂಡಗಳನ್ನ ಹೊಂದಿರುವಂತ ಸಂಸ್ಥೆಗಳನ್ನ ನಾವು ಇದರಲ್ಲಿ ಎಂಪ್ಯಾನಲ್ ಮಾಡಿ ಸಂಸ್ಥೆಗಳನ್ನ ನಿಗದಿಪಡಿಸ್ತೀವಿ. ಸೊ ಇಷ್ಟು ಕಾರ್ಯ ಆದ್ಮೇಲೆ ಆ ಪಟ್ಟಿಯಲ್ಲಿರುವ ಸಂಸ್ಥೆಗಳಿಗೆ ನಮ್ಮ ರೈತರು ಅವನಿಗೆ ಯಾವುದೇ ಒಂದು ಇಷ್ಟ ಬರುತ್ತಲ್ಲ ಆ ಕಂಪನಿಯಿಂದ ಘಟಕಗಳನ್ನ ಅಳವಡಿಸ್ಕೋಬಹುದು. ಇಲಾಖೆಯವರಾಗ್ಲಿ ಯಾರು ಇದೇ ಘಟಕ ತಗೊಳ್ಳಿ ಇದನ್ನೇ ಮಾಡಿ ಅಂತೇಳಿ ಯಾರು ಇನ್ಸಿಸ್ಟ್ ಮಾಡೋದಿಲ್ಲ. ಸೊ ಇದು ರೈತರ ಗಮನಕ್ಕಿರ್ಬೇಕು. ಸೊ ಅವ್ರಿಗೆ ಇಚ್ಛೆ ಪಟ್ಟ ಸಂಸ್ಥೆಯಿಂದ ಆತ ಘಟಕಗಳನ್ನ ತಗೊಂಡು, ಅಂದ್ರೆ ಆತನ ನಾವು ಒಂದು ಸಬ್ಸಿಡಿಯನ್ನ ಫಿಕ್ಸ್ ಮಾಡ್ತೀವಿ. ಇದರಲ್ಲಿ ನಮ್ಗೆ ಇಂಡಿಕೇಟಿವ್ ಕಾಸ್ಟ್ ಅಂತ ಏನು ನಮ್ಮ ಭಾರತ ಸರ್ಕಾರದಿಂದ ನೀಡಿರ್ತಾರೆ, ಮತ್ತೆ ನಾವು ಈ ರಾಜ್ಯದಲ್ಲಿ ಎಂಪ್ಯಾನಲ್ ಲಿಸ್ಟ್ ಮಾಡಿರ್ತೀವಲ್ಲ ಅದ್ರ ಲೋಯೆಸ್ಟ್ ಯಾರು ಅತಿ ಕಡಿಮೆ ದರ ಕೋಟ್ ಮಾಡಿರ್ತಾರೆ ಅದನ್ನ ಆಧಾರಿತವಾಗಿ ನಾವು ಒಂದು ಸಬ್ಸಿಡಿ ರೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಆ ಸಬ್ಸಿಡಿ ರೇಟ್ ಅನ್ನ ಮಾತ್ರ ನಾವು ಸಹಾಯಧನವಾಗಿ ಸರ್ಕಾರದ ವಂತಿಕೆಯಿಂದ ಕೊಡ್ತೀವಿ. ಇನ್ನು ಉಳಿದ ಮೊತ್ತವನ್ನ ರೈತರ ವಂತಿಕೆಯಾಗಿ ಸಂಸ್ಥೆಗೆ ಪಾವತಿ ಮಾಡಬೇಕಾಗತ್ತೆ. ಹೌದು, ಒಳ್ಳೆ ಮಾಹಿತಿ ನೀಡಿದ್ದಾರೆ ಮೇಡಮ್. ಇನ್ನು ಮತ್ತೊಂದು ಕರೆ ಬರ್ತಾ ಇದೆ. ರಾಜು ಅನ್ನೋರು ಬೆಟ್ಟದಪುರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ರಾಜು ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ, ಕೇಳಿ ಪ್ರಶ್ನೆ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ರೈತರಿಗೆ ಒಂದು ಸಣ್ಣ ಸಹಾಯಧನ ಅಂದ್ರೆ ಮಲ್ಚಿಂಗ್ ಶೀಟ್ ಮತ್ತೆ ಡ್ರಿಪ್ ಪೈಪ್ ಅದನ್ನ ಏನಾದ್ರು ಸಹಾಯಧನದಲ್ಲಿ ಕೊಡಬಹುದಾ? ಅದನ್ನ ಬಗ್ಗೆ ಮಾಹಿತಿ ಬೇಕು ಮೇಡಮ್. ಇವತ್ತಿನ ಜನರೇಷನ್ ಯುವಕರೆಲ್ಲ ಬರ್ತಾ ಇರೋದು ಈ ಜನರೇಷನ್ಗೆ ಏನಂಗೆ ಮಲ್ಚಿಂಗ್ ಶೀಟು ಡ್ರಿಪ್ ಬಹಳ ನೀರು ಅನುಕೂಲ, ಭೂಮಿ ಸವಕಳಿ ಉಳಿತಾಯ, ಇದ್ರ ಬಗ್ಗೆ ತುಂಬಾ ಜನ ನಿರೀಕ್ಷೆ ಐತೆ. ಒಂದ್ ನಿಮಿಷ, ಡ್ರಿಪ್ ಗಿಂತ ಮುಂಚೆ ಹೇಳಿದ್ವಿ ಮಲ್ಚಿಂಗ್ ಶೀಟ್ ಅಂತನಾ? ಮಲ್ಚಿಂಗ್ ಶೀಟ್. ಓಕೆ, ಆಯ್ತು, ಉತ್ತರ ಪ್ರಶ್ನೆ ಅರ್ಥ ಆಯ್ತು. ನಮಸ್ತೆ ರಾಜು ಅವರೇ. ಡಿಪಾರ್ಟ್ಮೆಂಟ್ ಕೊಡ್ಸ್ಬೋದಲ್ಲ? ಈಗ ಮಲ್ಚಿಂಗ್ ಶೀಟ್ ಬಗ್ಗೆ ಕೇಳಿದ್ರಿ. ಈ ಕಾರ್ಯಕ್ರಮ ಆಲ್ರೆಡಿ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಈ ಕಾರ್ಯಕ್ರಮ ಇದೆ, ಮಲ್ಚಿಂಗ್ ಶೀಟ್ ತಗೊಳ್ಳೋದ್ರ ಬಗ್ಗೆ. ಮತ್ತೆ ಪೈಪಿಗೆ ಸಂಬಂಧಪಟ್ಟಂತೆ ನಾವು ಪೈಪ್ ಅನ್ನ ಸಪರೇಟ್, ಅಂದ್ರೆ ನೀರು ಒದಗಿಸೋ ಪೈಪ್ ಅನ್ನ ನಾವು ಸಪರೇಟ್ ಆಗಿ ಈ ಒಂದು ಯೋಜನೆಯಿಂದ ನೀಡ್ಲಾಗ್ತಿಲ್ಲ. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಇಲಾಖೆ ಕಾರ್ಯಕ್ರಮಗಳಿತ್ತು, ಅದರಲ್ಲಿ ನಾವು ನೀಡ್ಲಿಕ್ಕೆ ಅವಕಾಶ ಇತ್ತು. ಇದರಲ್ಲಿ ಎಂಟೈರ್ ಅದೇ ನೀರೊದಗಿಸೋ ಲಘು ನೀರಾವರಿ ಘಟಕಗಳಾಗ್ಬೋದು, ಸೂಕ್ಷ್ಮ ನೀರಾವರಿ ಘಟಕಗಳನ್ನ ಮಾತ್ರ ಆಸ್ ಎ ಹೋಲ್ ಸೆಟ್ ಆಗಿ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ನೀವು ಮಲ್ಚಿಂಗ್ ಶೀಟ್ ಅನ್ನ ತೋಟಗಾರಿಕೆ ಇಲಾಖೆಗಳಿಂದ ಪಡೆದುಕೊಳ್ಬಹುದು. ಆಯ್ತು ಮೇಡಮ್. ಈಗ ಒಂದು ಕ್ಷೇತ್ರ ಮಟ್ಟದಲ್ಲಿ ಈ ಸೂಕ್ಷ್ಮ ನೀರಾವರಿ ಘಟಕಗಳನ್ನ, ಸೊ ಇದರ ಒಂದು ಘಟಕಗಳ ಗುಣಮಟ್ಟವನ್ನ ಪರೀಕ್ಷಿಸುವ ವಿಧಾನ ಹೇಗೆ? ಈಗ ಆಲ್ರೆಡಿ ವಿತರಣೆ ಆಗಿದೆ, ಕ್ಷೇತ್ರದಲ್ಲಿದೆ ರೈತರ ಹತ್ರ. ಸೊ ಈ ರೀತಿ ಯಾವ ರೀತಿ ಕೃಷಿ ಇಲಾಖೆ ವತಿಯಿಂದ ಯಾವ ರೀತಿ ಕ್ರಮ ಕೈಗೊಳ್ತೇವೆ? ಇದು ಎರಡು ರೀತಿಯಾಗಿ ನೋಡ್ಕೋಬಹುದು. ನಾವು ಎಲ್ಲ ನಮ್ಮ ಸಂಸ್ಥೆಗಳಿಗೆ ಆದೇಶ ಕೊಡುವಾಗ ಇಂತಿಂತ ಗುಣಮಟ್ಟಗಳನ್ನ ನೀವು ಕಾಯ್ದಿರಿಸ್ಕೊಳ್ಬೇಕು ಅಂತ ಹೇಳಿರ್ತೀವಿ. ರೈತರು ತಮ್ಮ ತಾಕುಗಳಲ್ಲಿ ಅಳವಡಿಸ್ಕೊಂಡಾಗ ಅವರು ಸಹ ಅವರ ಮಟ್ಟದಲ್ಲಿ ಪರೀಕ್ಷಿಸ್ಕೊಳ್ಕೋಬಹುದು. ಹೇಗೆ ಅಂದ್ರೆ ISI ಮಾರ್ಕ್ ಇದೆಯಾ, ಮತ್ತೆ ಪ್ರತಿ ಮೀಟರ್ಗೆ ಆತನ ಸಂಸ್ಥೆಯ ಹೆಸರು ಮತ್ತೆ ಆತ ಯಾವ ಬ್ಯಾಚ್ ನಲ್ಲಿ ಇದನ್ನ ತಯಾರು ಮಾಡಿರ್ತಾರೆ, ಸೊ ಅದರದ್ದು ವಿವರಗಳು ಇರುತ್ತೆ. ಸೊ
ಅತಿ ಮುಖ್ಯವಾಗಿ ISI ಮಾರ್ಕನ್ನು ರೈತ ನೋಡ್ಕೋತಾರೆ. ಇದಲ್ಲದೆ ನಮ್ಮ ಇಲಾಖೆ ವತಿಯಿಂದ ನಾವು ಇಂತಿಷ್ಟು ನಾವು ಘಟಕಗಳಿಗೆ ಗುಣಧರ್ಮಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಮಾದರಿಗಳನ್ನ ತೆಗೆದು ಸಿಪೆಟ್ ಅಂತ ಸಂಸ್ಥೆ ಇದೆ, ಮೈಸೂರಲ್ಲಿ ಇದೆ ಮತ್ತೆ ಬೆಂಗಳೂರಿನಲ್ಲಿದೆ. ಸೊ ಅಲ್ಲಿಗೆ ನಮ್ಮ ಇನ್ಸ್ಪೆಕ್ಟರ್ಸ್ ಏನಿರ್ತಾರೆ ಕ್ಷೇತ್ರ ಮಟ್ಟದಲ್ಲಿ ಅವರುಗಳು ಮಾದರಿಗಳನ್ನ ಗುಣಮಟ್ಟವನ್ನ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಸಿಪೆಟ್ ಅಂತ ಕೇಳಿದ್ವಿ ಮೇಡಮ್. ಈಗ ನಮ್ಮ ಕೆಲವು ರೈತರು ಟಾರ್ಪಲ್ಗಳನ್ನು ಸಹ ಕಳಿಸ್ತಾರೆ, ಪ್ಲಾಸ್ಟಿಕ್ ಸಂಬಂಧಪಟ್ಟಂಗೆ ಸಿಪೆಟ್ ಅಂತ ಇರೋದು. ಮೇಡಮ್ ಮತ್ತೊಂದು ಕರೆ ಬರ್ತಾ ಇದೆ. ರಾಮಕೃಷ್ಣನ್ ಅವರು ತುಮಕೂರಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ ರಾಮಕೃಷ್ಣಪ್ಪರೇ. ನಮಸ್ತೆ ಸರ್. ಹಾ, ಪ್ರಶ್ನೆ ಕೇಳಿ. ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ರಾಮಕೃಷ್ಣ ಅವರೇ, ಹೇಳಿ. ಮೇಡಮ್ ಏನಿಲ್ಲ ಮೇಡಮ್, ನಾವು ಕೃಷಿ ಇಲಾಖೆ ತುಮಕೂರು ಡಿಸ್ಟ್ರಿಕ್ಟ್ ಕೊಡಗಿ ತಾಲೂಕು ಉಪ್ಪಳ್ಳಿ ಬ್ಯಾಡ್ರಳ್ಳಿ ಅಂತ ಹೇಳಿ. ಗೊತ್ತಾಯ್ತು, ಹೇಳಿ, ಪ್ರಶ್ನೆ ಕೇಳಿ. ಪೈಪ್ಸ್ ತಗೊಂಡಿದ್ವಿ ಮೇಡಮ್, ನಾವು ಅಪ್ಲೈ ಮಾಡಿದ್ವಿ. ನಮ್ಗೆ 30 ಪೈಪ್ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಏನ್ ಮಾಡ್ತು, ಒಂದು ಚೀಲದಲ್ಲಿ ಮೆಟೀರಿಯಲ್ಸ್ ಎಲ್ಲ ನಾವು ಚೀಲ ಓಪನ್ ಮಾಡೋದ್ರಿಂದ ನಮ್ಗೆ ವಾಷರ್ ಆ ಪೈಪ್ಗೆ ನೀರು ಅರ್ಧ ನೀರು ವೇಸ್ಟ್ ಆದ್ರೂ ಕೇಳಿದೀವಿ. ನೀವು ಹೇಳ್ತಾ ಇರೋದು ಏನು ಕೇಳಿಸ್ತಾ ಇಲ್ಲ, ಎಲ್ಲ ಕಟ್ ಅಂದ್ರೆ ಕಡಿತಗೊಳ್ತಾ ಇದೆ ಧ್ವನಿ ನಿಮ್ದು. ಅಂತಂದ್ರೆ ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ? ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ರಾಮಕೃಷ್ಣ ಅವರೇ. ಏನಾದ್ರು ನೇರವಾಗಿ ಪ್ರಶ್ನೆ ಕೇಳಿ. ಅದೇ ಏನು ತಾಂತ್ರಿಕ ದೋಷದಿಂದ ಏನೋ ಕಡಿತಗೊಂಡಿದೆ ಇದು ಕರೆ. ತಾವು ಹೇಳ್ತಾ ಇದ್ರಿ ಮೇಡಮ್, ಇದು ಇದಾಯಿತು. ಈಗ ನೆಕ್ಸ್ಟ್ ಮತ್ತೆ ಈಗ ಗುಣಮಟ್ಟದ ಬಗ್ಗೆ ಹೇಳ್ತಾ ಇದ್ರಿ, ಸಿಪೆಟ್ ಬಗ್ಗೆ. ಈಗ ಒಂದು ವೇಳೆ ಈ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ಇದೊಂದು ಕಳಪೆ ಅಂತ ಹೇಳಿ ಕಂಡು ಬಂದಾಗ ಈ ಘಟಕಗಳನ್ನು ಕೃಷಿ ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ಳುವ ಬಗ್ಗೆ ಹೇಗೆ? ಓಕೆ, ಈಗ ನಾವು ಈ ಮಾದರಿಗಳನ್ನ ಸಂಸ್ಥೆಗೆ ಸಿಪೆಟ್ ಸಂಸ್ಥೆಗೆ ಕಳಿಸ್ಕೊಟ್ಟಾಗ ಒಂದು ಕಳಪೆ ಅಂತ ಏನಾದ್ರೂ ಬಂದ್ರೆ ನಾವು ಮೊದಲು ಏನ್ ಮಾಡ್ತಾ ಇದ್ವಿ ಅಂತ, ಕಳಪೆ ಅಂತ ಬಂದ ತಕ್ಷಣ ಆ ಬ್ಯಾಚ್ ಸಂಖ್ಯೆ, ಆ ಬ್ಯಾಚ್ ನಲ್ಲಿ ಎಷ್ಟು ಘಟಕಗಳನ್ನು ಆ ಸಂಸ್ಥೆಯಿಂದ ಸರಬರಾಜು ಮಾಡಿರ್ತಾರೆ, ಸೊ ಅಷ್ಟುಗಳನ್ನು ಆ ರೈತರಿಗೆ ಅವರು ರೀಪ್ಲೇಸ್ ಮಾಡಿ ಕೊಡ್ಬೇಕು ಮೊದಲನೇದಾಗಿ. ಅದ ನಂತರ ಎರಡನೇ ಬಾರಿಗೆ ಏನಾದ್ರೂ ಅದೇ ಸಂಸ್ಥೆ ಕಳಪೆ ಅಂತ ಮಾದರಿ ಬಂತಂತ ಬಂದ್ರೆ ಅವರಿಗೆ ನಾವು 10% ಅಷ್ಟು ದಂಡವನ್ನ ಸರ್ಕಾರಕ್ಕೆ ಅವರು ಕಟ್ಟಬೇಕು. ಅಂದ್ರೆ ಅವ್ರು ಏನ್ ಬಿಲ್ ಅನ್ನು ಕೊಟ್ಟಿರ್ತಾರೆ ಅದರ 10% ಅಷ್ಟು. ಮತ್ತೆ ಎರಡನೇ ಬಾರಿಗೆ ಬಂದ್ರೆ 25%. ಮತ್ತೆ ಮೂರನೇ ಬಾರಿಗೆ ಏನಾದ್ರೂ ಬಂತಂದ್ರೆ ಅವರನ್ನ ನಾವು ಕಪ್ಪು ಪಟ್ಟಿಗೆ, ಆ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೇವೆ. ಇದಿಷ್ಟು ನಾವು ಇಲಾಖೆಯಿಂದ ಕ್ರಮವನ್ನು ಕೈಗೊಳ್ತೀವಿ. ಮೇಡಮ್ ಮತ್ತೊಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ನಾವು ಈಗ ಕಳೆದ ಒಂದು 2025-26ನೇ ಒಂದು ಬಜೆಟ್ ಘೋಷಣೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ, ಅದರ ನೀರಾವರಿ ಮತ್ತು ಕಬ್ಬು ಬೆಳೆ ವಿಶೇಷವಾಗಿ. ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನು ಹೇಳಕ್ಕೆ ಬಯಸ್ತೀವಿ? ಓಕೆ, 2025-26ನೇ ಬಜೆಟ್ ಘೋಷಣೆ ಪ್ಯಾರಾ 39ರಲ್ಲಿ ಒಂದು ಘೋಷಣೆ ಇದೆ. ಏನು ಅಂತ ಹೇಳಿದ್ರೆ, ಸಕ್ಕರೆ ಕಾರ್ಖಾನೆಗಳ ಸಹಯೋಗದೊಂದಿಗೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಮಂಡ್ಯ, ಕಲಬುರಗಿ ಈ 5 ಜಿಲ್ಲೆಗಳಲ್ಲಿ ಸಮಗ್ರವಾಗಿ ನಾವು ಒಂದು 3000 ಹೆಕ್ಟೇರ್ ಪ್ರದೇಶದಲ್ಲಿ ಮಣ್ಣು, ನೀರು ಮತ್ತೆ ಸಮರ್ಪಕವಾದ ತ್ಯಾಜ್ಯಗಳ ನಿರ್ವಹಣೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆ, ಇದರ ಬಗ್ಗೆ ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಸೊ ಅದನ್ನ ನಾವು ಈ ವರ್ಷದಿಂದ ಜಾರಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಕ್ಕರೆ ಕಾರ್ಖಾನೆ ಸುಮಾರು 57 ಸಕ್ಕರೆ ಕಾರ್ಖಾನೆಗಳು ಒಳಗೊಂಡಂತೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಮ್ದು ಇಲಾಖೆ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ನೋಡಿದ್ರೆ ರೈತ ಬಂದರು, ಇಷ್ಟೊತ್ತು ಸಮಯನೇ ಸಾಕಾಗ್ತಾ ಇಲ್ಲ ನಮಗೆ. ಸೂಕ್ಷ್ಮ ನೀರಾವರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಸುಮಾ MR ಜಂಟಿ ಕೃಷಿ ನಿರ್ದೇಶಕರು ನಮ್ಮ ಸ್ಟುಡಿಯೋಗೆ ಬಂದು ತಮಗೆ ಮಾಹಿತಿ ನೀಡಿದ್ದಾರೆ. ಮೇಡಮ್, ಚಂದನ ವಾಹಿನಿಯ ಪರವಾಗಿ ಮೇಲೆ ಎಲ್ಲ ರಾಜ್ಯದ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ನಮಸ್ಕಾರ, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.